ನೀರ್ ಬಿದ್ದೈತಿ, ನೀರ್ ಬಾಯ್ ಅಂತ ಅವನ್ ಬಿದ್ದೈತಾನೆ. ತಿರಿಕ ನೋಡ್ಲಾ ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ. ಯಾರ ಮನೇಲಿ? ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಬಾರ್ಲಿ ಗಂಜಿ ಕುಡಿಯೋ ಅಭ್ಯಾಸ ಇದೆ. ಸೊ ಮಾಡ್ಕೋತಾ ಇದ್ದೀನಿ. 1 ಗ್ಲಾಸಷ್ಟು ವಾಟರ್ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಬಾರ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು 5 ನಿಮಿಷಗಳ ಕಾಲ ಕುದಿಲಿಕ್ಕೆ ಬಿಡಬೇಕು. ಒಂದು ಚಿಟಿಕೆಯಷ್ಟು ಉಪ್ಪು ಅಷ್ಟೇ, ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂದರೆ ಬೇಡ, ಇಲ್ಲ ಬೆಲ್ಲ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದ್ದಾದಮೇಲೆ 1 ಗ್ಲಾಸ್ಗೆ ಹಾಕ್ಕೊಳ್ಳಿ. ಇಷ್ಟೇ ನಾನು ಮಾಡ್ಕೊಳ್ಳೋದು, 1/2 ಗ್ಲಾಸಷ್ಟು. ಇದನ್ನು ಕುಡಿದೆ ನಾನು ಮುಂದಿನ ಕೆಲಸ ಶುರು ಮಾಡೋದು. ನಾನಿವತ್ತು ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಬೇಗ ಕೆಲಸ ಮಾಡಿಕೊಂಡೆ. ಹಾಗೆ ನಾನು ಕಡಲೆಕಾಳು ಬಟಾಣಿನ ನೈಟೇ ನೆನೆಸಿಟ್ಟಿದ್ದೆ. ಸೊ ಸಾಂಬಾರು ಮಾಡಿಬಿಡೋಣ ಬೇಗ ಅಂತ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಬೇಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಕಾಳೆಲ್ಲ ಹಾಕಿ ಫ್ರೈ ಮಾಡಿಕೊಂಡೆ. ಮಸಾಲೆ ರುಬ್ಬಿ ಮಸಾಲೆ ಹಾಕಿದೆ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಿಷಲ್ ಕುಗ್ಸಿ ಸಾಂಬಾರು ರೆಡಿ ಆಯಿತು. ಈ ಕಡೆ ದೋಸೆ ಹಾಕಿ ಯೋಶಿಗೆ ಕೊಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಅವ್ನು ರೆಡಿಯಾಗಿ ಕೆಳಗೆ ಬಂದು ತಿಂಡಿ ತಿಂತಾಯಿದ್ದಾನೆ ಇವಾಗ. ಬೆಳಗ್ಗೆ ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ, ಫುಲ್ ಕೆಲಸ ಇರುತ್ತೆ ಯಾವಾಗಲೂ. ಬಾಕ್ಸ್ ರೆಡಿ ಮಾಡ್ದ, ಅವರು ಡ್ರೆಸ್ ರೆಡಿ ಮಾಡ್ದ, ವಾಟ್ರ್ ಬಾಟ್ಲು ಕೊಟ್ವಾ, ಬುಕ್ ಜೋಡಿಸಿದ್ವಾ, ಐರನ್ ಮಾಡಿದ್ರ, ಈ ಥರ 100 ಕೆಲಸ ಹೇಳ್ತಾರೆ. ಅವ್ರು ಸಾಕೊಂಡ್ರ ಇಂಥದ್ದೇ ಕೆಲಸಗಳು ಜಾಸ್ತಿ ಇರುತ್ತೆ. ಅವ್ರು ಹೊರಡೋವರೆಗೂ ಮನೆಯಿಂದ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಹೇಳೋಕೆ ಅಸಾಧ್ಯ. ಅವನ ಬಾಯಿ ಅಂದ್ರೆ ನೀರು ಬಿದ್ದೈತಿ, ನೀರು ಬಾಯಿ ಅಂದ್ರೆ ಅವನ್ ಬಿದ್ದೈತಾನೆ. ಬಾಯಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಅವರನ್ನ ಬಿಟ್ಟು ಬಂದರು. ಟೀ ಮಾಡಿಕೊಡು ಅಂದರು. ಟೀ ಮಾಡಿಕೊಟ್ಟೆ. ಕುಡಿತಾ ಇದ್ದಾರೆ. ಹೇಳಿದೆ ನಾನು ಈ ಥರ ಫಂಕ್ಷನ್ ಇದೆ ನನ್ನ ಫ್ರೆಂಡ್ ಮನೇಲಿ, ಗೃಹ ಪ್ರವೇಶಕ್ಕೆ ಕರೆದಿದ್ದಾರೆ, ಹೋಗಬೇಕು ಬೇಗ ಅಂತ. ಅದಕ್ಕೆ ಇಷ್ಟು ಬೇಗ ಹೋಗ್ತೀಯ ಅಂದರು. ಇಲ್ಲ, ಅವ್ರು ಬೇಗ ಬರೋಕ್ಕೆ ಹೇಳಿದ್ದಾರೆ ಅಂದ್ಬಿಟ್ಟು 8 ಗಂಟೆಗೆಲ್ಲ ಹೋಗ್ಬೇಕಂತ ರೆಡಿಯಾಗಕ್ಕೆ ಹೋದೆ ನಾನು. ಇವತ್ತು ನಾನು ಗೃಹ ಪ್ರವೇಶಕ್ಕೆ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಎಲ್ಲ ಇರುತ್ತಲ್ವ, ಸೀರೆ ಹಾಕ್ಕೊಂಡು ಹೋಗೋಣ ಅಂತ ತೊಗೊಂಡಿದ್ದೀನಿ. ಹೇಗೆ ಕಾಣಿಸುತ್ತೆ ಅಂತ ನೋಡ್ಬಿಟ್ಟು ಹೇಳಿ. ಫೈನಲಿ ನಾನು ರೆಡಿಯಾಗಿ ಮುಗೀತು. ಇವಾಗ ಕೆಳಗಡೆ ಬರ್ತಾಯಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದು ಪೂಜೆ ಎಲ್ಲ ಮುಗಿಸಿ ಕೂತಿದ್ರು. ಅವ್ರಿಗೂ ದೋಸೆ ಹಾಕ್ಕೊಟ್ಟೆ, ತಿಂತಾಯಿದ್ದಾರೆ. ನನ್ನನ್ನು ಹಾಗೆ ನನ್ನ ಫ್ರೆಂಡ್ ಮನೆ ಹತ್ರ ಕರ್ಕೊಂಡು ಹೋಗಿಬಿಟ್ರು. ನಾನು ನನ್ನ ಫ್ರೆಂಡ್ ಅವ್ರ ಮನೆಯಿಂದ ಗೃಹ ಪ್ರವೇಶದ ಮನೆ ಹತ್ರ ಹೋದ್ವಿ. ಗೃಹ ಪ್ರವೇಶದ ಮನೆಗೆ ನಾನು ನನ್ನ ಫ್ರೆಂಡು. ಅವ್ರು ಇನ್ನೂ ಕಳಸ ಎಲ್ಲ ರೆಡಿ ಮಾಡಿರಲಿಲ್ಲ. ಮಾಡಿ ಅಂತ ಹೇಳಿದ್ರು. ನಾನು ನನ್ನ ಫ್ರೆಂಡ್ ರೆಡಿ ಮಾಡ್ತಾಯಿದ್ವಿ. ಫೈನಲಿ ಮಾಡಿದ್ವಿ. ಹಿಂಗೆ ಕಾಣಿಸ್ತಾ ಇದೆ. ದೇವ್ರ ಮನೆ ಯಾರಿಗಾದರೂ ಇಷ್ಟ ಆದರೆ ಈ ಥರ ಮಾಡಿಸ್ಕೊಳ್ಳಿ. ಒಂದಕ್ಕಿಂತ ಒಂದು ಈಗಿನ ಮನೆಗಳಂತೂ ತುಂಬ ಚೆನ್ನಾಗಿರ್ತವೆ. ಪೂಜೆ ಕೂಡ ಶುರು ಆಗಿತ್ತು ಆಲ್ರೆಡಿ. ಅಡುಗೆ ಮನೆ ಅಂತೂ ನನಗೆ ಸಖತ್ ಇಷ್ಟ ಆಯಿತು. ನಾನು ನಮ್ಮ ಹಸ್ಬೆಂಡ್ ಬಂದು ಹೇಳ್ತಾರೆ, ನಿಮ್ಮ ಮನೆ ಕಟ್ಟಿ ನನಗೆ ನಾನು ಇಷ್ಟಪಡೋ ಥರ ಮಾಡಿಸ್ಕೊಡಿ ಅಂತ. ನನಗೆ ಸಖತ್ ಇಷ್ಟ ಆಯಿತು ಈ ಕಿಚನ್ ಅಂತೂ. ಫುಲ್ ಕಂಪ್ಲೀಟಾಗಿ ತೋರ್ಸೋಕೆ ಆಗ್ತಾಯಿಲ್ಲ, ಜನ ಓಡಾಡ್ತಾನೆ ಇರೋದ್ರಿಂದ. ಅದೆಷ್ಟು ಕವರ್ ಮಾಡ್ತೀನಿ ಅಷ್ಟೇ. ರೂಮೆಲ್ಲ ಏನು ಹಿಡಿಯೋಕ್ಕೆ ಹೋಗಲಿಲ್ಲ, ಅವ್ರು ಏನಾರು ಅನ್ಕೋತಾರೆ ಅಂತ. ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಇನ್ನೊಂದು ಸಲ ಮೇಲೆಲ್ಲ ಹೋಗಿ ಅಲ್ಲಿ ಫೋಟೋ ಎಲ್ಲ ತಕ್ಕೊಂಡು ಇನ್ನೊಬ್ಬರು ಫ್ರೆಂಡ್ ಬರೋದಿತ್ತು, ಕಾಯ್ತಾಯಿದ್ವಿ. ಅವ್ರು ಬಂದಮೇಲೆ ಊಟಕ್ಕೆ ಮುಗಿಸ್ಕೊಂಡು ಮತ್ತೆ ಬಂದು ಅವ್ರಿಗೆ ಹೇಳಿಬಿಟ್ಟು ಇನ್ನೊಂದು ಸಲ ಫೋಟೋ ತೆಗೆಸ್ಕೊಂಡು ಮನೆಗೆ ಬಂದ್ವಿ. ಫಂಕ್ಷನ್ ಮುಗಿಸ್ಕೊಂಡು ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಮನೆಗೆ ಬಂದರು. ನನ್ನ ಜೊತೆನೇ ಟೀ ಇಡು ಅಂದರು. ಅವ್ರಿಗೆ ಟೀ ಇಟ್ಕೊಟ್ಟೆ. ಅವರು ಬರ್ತಾ ಚಿಕನ್ ಏನೋ ತಂದು ಇಟ್ಬಿಟ್ಟಿದ್ರು ಆಲ್ರೆಡಿ. ನೀನು ಮಾಡೋದು ಮಾಡಲೇಬೇಕಲ್ಲ ತಂದ ಮೇಲೆ ಅಂದ್ಬಿಟ್ಟು ಬೈಕೊಂಡು ಹೋದೆ.
ಅವರು ಅಷ್ಟರಲ್ಲಿ ಸರಿ ಅಂತ ಹೇಳಿ ಬಾಯ್ ಹೇಳ್ಬಿಟ್ಟು ಹೋದರು. ಬಾಯ್ ಹೇಳ್ಬಿಡು, ತಿರಿಕ ನೋಡ್ಲಾ ಇದಾಗ್ತೀನಿ. ಬಾಯ್. ಹಾಯ್. ಅಷ್ಟರಲ್ಲಿ ಯೋಶಿತ್ ಬಂದ ಸ್ಕೂಲಿಂದ. ಬರ್ತಾನೆ ಸುಸ್ತು ಅಂದ್ಕೊಂಡು ಬರ್ತಾವನೆ. ಜ್ಯೂಸ್ ಮಾಡಿಕೊಡ್ಲಾ? ಕಿಲಾಕ್ಸ್ ಮಾಡಿಕೊಡು ಅಂತ ಕೇಳ್ದ. ಆದರೆ ಅದು ಖಾಲಿ ಆಗಿಬಿಟ್ಟಿತ್ತು. ಕ್ರಂಚಿ ಮುಸ್ಲಿನೇ ಮಾಡಿಕೊಡೋಣ ಅಂತ ಎತ್ಕೊಂಡು ಒಂದು ಬೌಲಷ್ಟು ಅದನ್ನು ಒಂದು ಬೌಲ್ಗೆ ಹಾಕ್ತೆ. ಹಾಲನ್ನ ಚೆನ್ನಾಗಿ ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ಅದು ಮುಳುಗಷ್ಟು ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ತೆ. ಡ್ರೈ ಫ್ರೂಟ್ಸ್, ಎಲ್ಲ ಥರ ಡ್ರೈ ಫ್ರೂಟ್ಸ್ನು ನಾನು ಚೆನ್ನಾಗಿ ಹುರಿದು ಪೌಡ್ರು ಮಾಡಿ ಇಟ್ಕೊಂಡಿರೋ ಅಂಥದ್ದು ಇದು 1 ಸ್ಪೂನ್ ಹಾಕ್ತೆ. ಮಿಕ್ಸ್ ಮಾಡಿ ಅವನಿಗೆ ತೊಗೊಂಡೋಗಿ ಕೊಟ್ಟೆ. ಅವನಿಗೆ ಎಕ್ಸಾಮ್ ಇತ್ತು ಇವತ್ತು. ಅದಕ್ಕೆ ಹೇಗೆ ಮಾಡ್ದ ಏನು ಅಂತ ನೋಡ್ತಾ ಹಂಗೆ ಅವನ್ನ ಕೇಳ್ತಾ ಹೇಗೆ ಬರದೆ ಈಸಿ ಇತ್ತಾ ಅಂತ ಮಾತಾಡ್ಸ್ಕೊಂಡು ಅವನು ಅಲ್ಲೇ ತಿಂತಾಯಿದ್ದ. ಅದನ್ನು ಮುಗಿಸಿ ಅಡುಗೆ ಮಾಡೋಣ ಇವಾಗ ಅಂತ ನಾನು ಅಡುಗೆ ಮಾಡಲಿಕ್ಕೆ ಹೋದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಲ್ರೆಡಿ ಇವ್ರು ಚಿಕನ್ ತಂದಿಟ್ಬಿಟ್ಟಿದ್ರಲ್ಲ, ಅದಕ್ಕೆ ಸಿಂಪಲಾಗಿ ಚಾಪ್ಸ್ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 2 ಏಲಕ್ಕಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು, ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಕಾಳುಮೆಣಸು ಸ್ವಲ್ಪ 1 ಸ್ಪೂನಷ್ಟು ತೊಗೊಳ್ಳಿ, ಧನಿಯಾ ಪೌಡರ್ 1 ಸ್ಪೂನ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿ ರುಬ್ಕೊಂಡು ಬರ್ತೀನಿ. ಈಗ ರುಬ್ಬಾಯಿತು. ಈಗ ಒಂದು ಪಾತ್ರೆ ಇಟ್ಕೊಳ್ಳಿ, ಸ್ಟವ್ ಆನ್ ಮಾಡ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಇದಕ್ಕೆ 1/4 kg ಚಿಕನು. ಇದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಉಪ್ಪು ಹಾಕೊಳ್ಳಿ. ಯಾವಾಗಲೂ ಚಿಕನ್ ಮಾಡಬೇಕಾದ್ರೆ ಫಸ್ಟೇ ಉಪ್ಪು ಹಾಕಬೇಕು. ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಬಿಡಿ. ಚಿಕನಲ್ಲಿ ನೀರಿನ ಅಂಶ ಫುಲ್ ಸುಂಡೋವರೆಗೂ ಫ್ರೈ ಮಾಡಬೇಕು. ಅಂತ ಹಿಂಗೆ ತಿರುಗಿಸ್ತಾನೆ ಇರಬೇಡಿ, ಅದೇ ಸುಂಡುತ್ತೆ ನೀರೆಲ್ಲ. ಈ ಥರ ಸುಂಡಾದಮೇಲೆ ಚೆನ್ನಾಗಿ ರುಬ್ಬಿದಂಥ ಮಸಾಲೆ ಹಾಕ್ಕೋಬೇಕು. ತುಂಬ ಸಿಂಪಲ್ ಅಂದರೆ ಸಿಂಪಲ್, ಸಖತ್ ಟೇಸ್ಟಿಯಾಗಿರುತ್ತೆ, ಬೇಗ ಮಾಡ್ಕೋಬೋದು. ಕಲರ್ ನೋಡಿ, ಒಳ್ಳೆ ಗ್ರೀನ್ ಕಲರ್ ಬಂದಿದೆ. ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮಸಾಲೆನ. ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಇದನ್ನು 10ರಿಂದ 15 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಿ. ಅದು ಇಲ್ಲಿ ಕುದೀತಾ ಇದೆ. ನಾನು ಇನ್ನೊಂದು ಕಡೆ ಬಿರಿಯಾನಿ ಮಾಡಿಕೊಡೋಣ, ಸ್ವಲ್ಪ ಜಾಸ್ತಿ ತಂದಿದ್ರು ಅಂದ್ಬಿಟ್ಟು ಈ ಕಡೆ ಬಿರಿಯಾನಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಕುದೀತಾ ಇದೆ. 2 ರೆಸಿಪಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಅದಕ್ಕೆ ಒಂದೊಂದು ಮಾಡ್ತಾಯಿದ್ದೀನಿ. ಈಗ ಚಾಪ್ಸ್ ಚೆನ್ನಾಗಿ ಬಂದಿದೆ ಕನ್ಸಿಸ್ಟೆನ್ಸಿ. ನೀರು ಸಾಕ ಎಲ್ಲ ನೋಡಿಕೊಂಡು ಉಪ್ಪು ಸಾಕ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀಟಾಗಿ. ಇದು ಚಿಕನ್ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ನಾನು. ಅಷ್ಟೆಲ್ಲ ಆಗಲೇ 8 ಗಂಟೆ ಆಗೇ ಹೋಯ್ತು. ಅವ್ರ ಮನೆಗೆ ಬಂದು ಊಟಕ್ಕೆ ಕೂತರು, ತೊಗೊಂಡೋಗಿ ಕೊಟ್ಟೆ. ಹೆಂಗಿದೆ ರಂಗ ಟೇಸ್ಟು? ಸೂಪರ್, ಎಕ್ಸಲೆಂಟ್, ಮೈ ಬ್ಲೋಯಿಂಗ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಜ, ತುಂಬ ಚೆನ್ನಾಗಿದೆ, 100% ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿದೆ. ಯಾರ ಮನೇಲಿ? ನಿಮ್ಮ ಮನೇಲಿ ಟ್ರೈ ಮಾಡಿ. ನಮ್ಮ ಮನೆಯಲ್ಲಿ ಟ್ರೈ ಮಾಡಬೇಕು ಅಂದರೆ ನೀವು ಬರಬೇಕಾಗ್ತದೆ. ಬಟ್ ನಾನು ಅಲೋಡು ಮಾಡಲ್ಲ. ಹೌದಾ? ನಮಗೆ ಸಾಲಲ್ಲ. ಬಿರಿಯಾನಿ ಹೆಂಗೈತೆ? ಸೊ ಚಾಪ್ ಜೊತೆಗೆ ಕಾಂಬಿನೇಷನ್ ಹೆಂಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ, ಬಟ್ ಅದು ಒಂಥರ ಮಜವಾಗಿದೆ. ಬಟ್ ನೀವು ಒಂದ್ಸಲ ಟ್ರೈ ಮಾಡಿ, 100% ನಾನು ರೆಸಿಪಿ ತೋರಿಸಿಲ್ಲ ಬಿರಿಯಾನಿನ.
ಬರೀ ಚಾಪ್ಸ್ ಅಷ್ಟೇ ತರಿಸಿರೋದು. ಬಟ್ ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನಮ್ಮ ಹಸ್ಬೆಂಡ್ ಹೇಳಿದ ನೀವೇ ಕೇಳಿದ್ರೆ ಎಲ್ಲ ತುಂಬ ಚೆನ್ನಾಗಿದೆ ಚಾಪ್ಸು. ಒಂದು ಸಲ ಖಂಡಿತ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು. ನಮ್ಮದು ಎಲ್ಲ ಊಟ ಮುಗಿಸಿ ನಾನು ಇವಾಗ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ನೈಟೇ. ಇನ್ನು ಬೆಳಗ್ಗೆ ಇದ್ದರೆ ಆಗಲ್ಲ, ಬೆಳಗ್ಗೆನೂ ಕೂಡ ಬೇಗ ಹೇಳಬೇಕು, ಕೆಲಸ ಇರುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡಿ ನಾನು ನೈಟ್ ಯೂನಿವರ್ಸಲ್ ಪ್ರೇಯರ್ ಕೂಡ ಟೈಮ್ ಆಗಿಬಿಡ್ತು. ಸೊ ಅದನ್ನು ಮುಗಿಸಿ ಇನ್ನು ಅದಾದಮೇಲೆ ನಾನು ಯಾವ ಕೆಲಸ ಇದ್ದರೂ, ಎಷ್ಟೇ ಕೆಲಸ ಇದ್ದರೂ, ಇನ್ನು ಯಾರು ಏನು ಹೇಳಿದ್ರು ಮಾಡಿಕೊಡಲ್ಲ. ಇಷ್ಟು ಮಾಡಿ ಮಲ್ಕೋತಾ ಇರೋದೆ ಪ್ರೇಯರ್ ಮುಗಿದ ತಕ್ಷಣ. ಈ ಪ್ರೇಯರ್ ಮಾಡಿದ್ಮೇಲೆ ಸಕ್ಕದಾಗಿ ನಿದ್ದೆ ಬರುತ್ತೆ, ಹೋಗಿ ಮಲ್ಕೋತೀನಿ. ಈ ವಿಡಿಯೋ ನಿಮಗೇನಾದರೂ ಒಂದೆರಡು ಯೂಸ್ಫುಲ್ ಆಗಿರೋವಂಥ ಟಿಪ್ಸ್ ಸಿಕ್ಕಿರುತ್ತೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮರಿದಾನೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.